ಆರಾಮಿಲ್ಲ ರೀ. ಸಂತು ಅಣ್ಣ ಹೆಂಗದಿ? ನಾನು ಆರಾಮದೀನಿ. ನೀವಿಬ್ರು ಹೆಂಗದಿರಿ? ಅಪ್ಪ ಅವ್ವ ಅಮ್ಮ ಸುರೇಶ ಶೋಭಾ ಇವರೆಲ್ಲ ಹೆಂಗದಾರ? ಅಪ್ಪ ಇಲ್ಲೇ ಇದ್ದ. ಅಮ್ಮಗ ಮೈಯಾಗ ಆರಾಮಿಲ್ದಂಗೆ ಆಗೈತಂತ ಅವ್ವ ಹೆದರಿ ಫೋನ್ ಹಚ್ಚಿದ್ಲು. ಅದಕ್ಕ ಅಪ್ಪ ನಿನ್ನೆ ರಾತ್ರಿ ಹುಬ್ಬಳ್ಳಿ ಗಾಡಿ ಹತ್ಯಾನ. ಅಮ್ಮಗ ಆರಾಮಿಲ್ಲಂತ? ಹ್ಞೂ ಅಣ್ಣ, ಅಮ್ಮಗ ಆರಾಮಿಲ್ಲ ಅಂತ ಹೇಳಿದ್ಲವ್ವ. ಅದಕ್ಕೆ ಸುರೇಶ್ ಅಣ್ಣನೂ ನಿಂದಿರ್ಲಿಲ್ಲ, ಊರಿಗೆ ಹೋಗೇ ಬಿಟ್ಟ. ಸಂತು, ನನ್ನ ವಿಷಯ ಅಮ್ಮಗೇನ್ರ ಹೇಳಿರೇನ? ಅದಕ್ಕೇನ್ರಿ ಚಿಂತೆ ಮಾಡಿ ಆಕಿಗೆ ಆರಾಮಿಲ್ದಂಗ ಆತ? ಇಲ್ಲಣ್ಣ, ಇಲ್ಲಿ ಯಾವುದೋ ಒಂದು ವಿಷಯನೂ ಅವ್ವಗೂ ಹೇಳಿಲ್ಲ ಅಮ್ಮಗೂ ಹೇಳಿಲ್ಲ. ಒಂದ್ 2-3 ಸತಿ ಅಮ್ಮ ವಿಡಿಯೋ ಕಾಲ್ ಮಾಡ್ರಿ ನೀವೆಲ್ಲರೂ ಜೊತೆ ಇದ್ದಾಗ ಅಂತ ಹೇಳಿದ್ಲು. ಆದ್ರೆ ಇಲ್ಲಿರೋ ಪರಿಸ್ಥಿತಿಯೊಳಗೆ ಯಾವ ವಿಡಿಯೋ ಕಾಲ್ ಮಾಡ್ಬೇಕಣ್ಣ ನಾವ? ಇತ್ತಿತ್ಲಾಗ ಆಕಿಗೆ ಫೋನ್ ಹಚ್ಚಿ ಮಾತಾಡೋದು ಬಿಟ್ಬಿಟ್ವಿ. ಅದಕ್ಕ ಏನ ಆಕಿ ಒಂಚೂರು ಮಾನಸಿಕ ಮಾಡ್ಕೊಂಡಂಗ ಕಾಣಿಸ್ತತಿ. ಚಿಂತೆ ಮಾಡಿ ಆಕಿಗೆ BP ಹೆಚ್ಚು ಕಡಿಮೆ ಆಗಿರ್ಬೇಕ. ಸಂತು, ಅಮ್ಮಗ ಫೋನ್ ಮಾಡಿ ಇಲ್ಲೆಲ್ಲರೂ ಆರಾಮದೇವಿ, ಆದಷ್ಟು ಜಲ್ದಿ ಊರಿಗೆ ಬರ್ತೇವಿ ಅಂತ ಹೇಳ. ಅಣ್ಣ, ಊರಿಗೆ ಬರ್ತೀವಿ ಅಂತ ಹೇಳಿ ಅಮ್ಮನ ಮುಂದೆ ಹೇಳ. ಹಂಗೆ ಹೇಳ ಅಂದ್ರ ಒಂದ್ ಸ್ವಲ್ಪ ಚೇತರಿಸ್ಕೊಂತಾಳ. ಅಣ್ಣ, ಹಂಗೇನಾದ್ರೂ ಹೇಳಿದ್ರ ಅಮ್ಮ ದಿನ ಫೋನ್ ಹಚ್ತಾಳ, ಯಾವಾಗ ಬರ್ತೀರಿ ಅಂತ ಹೇಳಿ. ಅದಕ್ಕಿಂತನೂ ಸುಮ್ಮನೆ ಇರೋದು ಭಾಳ ಚಲೋ. ನನ್ನಿಂದ ಎಷ್ಟು ಜನರಿಗೆ ತೊಂದರೆ ಆಗಾಕುಂತೈತಿ. ನಿಜವಾಗ್ಲೂ ನಾನು ಮಾಡಿದ ತಪ್ಪಿಂದ ಎಲ್ಲರೂ ಶಿಕ್ಷೆ ಅನುಭವಿಸೋಂಗಾತ್ ನನ್ನ ಮನ್ಯಾಗ. ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಣ್ಣ, ಎಲ್ಲ ಸಾಕ್ಷಿ ಆಧಾರಗಳನ್ನ ಎಲ್ಲ ನೋಡಿದ ಮೇಲೇನು ನಿನ್ನನ್ನ ಇಲ್ಲಿಂದ ಯಾಕೆ ಬಿಡಿಸಿ ಕಳಿಸ್ವಲ್ರ? ಅದಕ್ಕ ಅಣ್ಣ, ಈ ಕೇಸ್ನ ಬ್ಯಾರೆದವ್ರ ಕೈಗೆ ಕೊಡೋದು ಭಾಳ ಚಲೋ ಅಂತ ನನಗನ್ನಿಸ್ತತಿ. ಸಂತು, ಬೇಡ, ಇಲ್ಲೇ ನನಗ ಸಂಪೂರ್ಣ ನ್ಯಾಯ ಸಿಕ್ತದಂತ ನನ್ನ ಮನಸ್ಸು ಹೇಳ್ತತಿ. ಇನ್ನೊಂದು ಸ್ವಲ್ಪ ದಿನ ಸಂತು, ನೀನ ಒಂದ್ಸರಿ ಅಮ್ಮಗ್ ಫೋನ್ ಮಾಡಿ ಮಾತಾಡ. ನಾವೆಲ್ಲರೂ ಸೇರಿ ಊರಿಗೆ ಬರ್ತೀವಿ, ಅಲ್ಲಿ ಮಠ ಅಂದ್ರೆ ನೀನ ಆರಾಮಾಗಿರ್ಬೇಕಂತ ಹೇಳಿ 1-2 ಪ್ರೀತಿಯಿಂದ ಮಾತಾಡ. ಅಮ್ಮ ತೆಲಾಗಿಂದ ತೆಗಿತಾಳ. ಇನ್ನೂ ಸ್ವಲ್ಪ ದಿನದಾಗ ಅಂದ್ರ ಯಾವಾಗ ಇದು ಮುಗಿತೈತಣ್ಣ, ನಾವ್ ಯಾವಾಗ ಊರಿಗೆ ಹೋಗ್ಬೇಕ? ಸಂತು, ಆದಷ್ಟು ಬೇಗ ಹೋಗ್ತೀವಿ ಎಲ್ಲರೂ ಸೇರಿ. ಅಣ್ಣ, ನೀ ಅನ್ಕೊಂಡಿರೋದೆಲ್ಲ ಸುಳ್ಳಣ್ಣ. ಇಲ್ಲಿರೋ ದೊಡ್ಡ ಮೇಡಮ್ ನಿನ್ನ ವಿರುದ್ಧ ದೊಡ್ಡ ಷಡ್ಯಂತ್ರನ ನಡೆಸ್ಯಾರ. ಎಲ್ಲ ಸಾಕ್ಷಿ ಆಧಾರ ನೋಡಿ ನೀ ನಿರಪರಾಧಿ ಅಂತ ಆಗ್ಲೇ ಪ್ರೂಫ್ ಆಗೇತಿ. ಆದ್ರೂ ನಿನ್ನ ಜೈಲ್ನಾಗ ಹಾಕಿರೋದನ್ನ ನೋಡಿದ್ರ ಇಲ್ಲಿ ಏನೋ ನಮ್ಮ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದೈತಿ. ನಿನಗ ಏನೋ ಮೋಸ ಆಕೇತಣ್ಣ. ಸಂತು, ನೀ ಏನು ತಲೆ ಕೆಡಿಸ್ಕೋಬೇಡ. ಅಮ್ಮನ ಬಗ್ಗೆ ಕಾಳಜಿ ವಹಿಸ. ಇಲ್ಲಿದೇನೈತಲ್ಲ ಆದಷ್ಟು ಬೇಗ ಬಗೆಹರಿತೈತಿ. ಏನ್ ಬಗೆಹರಿತೈತಣ್ಣ? ದೊಡ್ಡ ಮೇಡಮ್ ಅವರು 1 ತಿಂಗಳು ರಜಾ ಹಾಕಿ ಆರಾಮ ಮಜಾ ಮಾಡಕ್ ಹೋಗ್ಯಾರ. ಗಂಡ ಜೈಲ್ನಾಗ ಅದಾನ ಅನ್ನೋದು ಕೂಡ ಅರಿವಿಲ್ಲ. ಸಂತು, ನೀ ತಿಳ್ಕೊಂಡಿರೋ ಹಂಗ ಏನೂ ಇಲ್ಲ. ನನ್ನ ಮಾತ ಕೇಳ. ಅಣ್ಣ, ನನ್ನ ಮಾತ ನೀ ಕೇಳ. ನಿನ್ನ ಜೈಲಿಂದ ಹೊರಗೆ ಹಾಕ್ಬಿಟ್ಟಿಲ್ಲ. ಸಂತು, ಯಾಕೋ ನನಗ ಈ ಜೈಲ್ ಬಿಟ್ಟು ಹೊರಗೆ ಬರಾಕ ಮನಸ್ಸ ಇಲ್ಲ. ಯಾಕಂದ್ರ ಪ್ರೇಮನ್ ಮುಖನ ದಿನಾನು ನೋಡ್ಬೋದಲ್ಲ ಅನ್ನೋ ಒಂದು ಖುಷಿ. ಶಂಕರ್ ಬಾಬುಜಿ, ನೀವು ಪ್ರೇಮಕ್ಕನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಕ್ಕ ಬದಲಾಗಿ ನಿಮ್ಮ ಮೇಲೂ ಸ್ವಲ್ಪ ಕಾಳಜಿ